ರಾಜಕೀಯದಲ್ಲಿ ರಾಷ್ಟ್ರಭಾಷೆ ವಾರ್. ಹಿಂದಿ ರಾಷ್ಟ್ರಭಾಷೆ ಕಲಿಯಲೇಬೇಕು. ಇಂಡಿಯಾ ಒಕ್ಕೂಟದಲ್ಲಿ ಶುರುವಾಯಿತು ಹಿಂದಿ ವಾರ್. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಹಿಂದಿ ಭಾಷೆಯ ಬಗ್ಗೆ ಇದೀಗ ವಾರ್ ಶುರುವಾಗಿದೆ. ಅದು ಕೂಡ ರಾಜಕೀಯದಲ್ಲಿ ಶುರುವಾಗಿದೆ. ಇಷ್ಟು ದಿನ ಕೇವಲ ರಾಜ್ಯಗಳ ನಡುವೆ ನಡೆಯುತ್ತಿದ್ದಂತಹ ವಾರ್ ಇದೀಗ ರಾಜಕೀಯದಲ್ಲಿ ಎಂಟ್ರಿ ಕೊಟ್ಟಿದೆ. ಅದರಲ್ಲೂ ಕೂಡ ಇತ್ತೀಚೆಗಷ್ಟೇ ಏನು ಈ ಇಂಡಿಯಾ ಒಕ್ಕೂಟದಲ್ಲಿ ನಡೆದಂತಹ ಸಭೆಯಲ್ಲಿ ಇಂತಹದ್ದೊಂದು ವಾರ್ ಶುರುವಾಗಿದೆ. ಯಾಕಂದ್ರೆ ನಿತೀಶ್ ರವರ ಆ ಮಾತು ಇದೆಲ್ಲದಕ್ಕೂ ಕಾರಣವಾಯಿತು. ಹಾಗಾದ್ರೆ ನಿಜಕ್ಕೂ ಹಿಂದಿ ರಾಷ್ಟ್ರಭಾಷೆನ ಅದೆಲ್ಲವನ್ನ ಕಂಪ್ಲೀಟ್ ಆಗಿ ಸಾಕಿ ಸಮೇತ ಇಡುವಂತಹ ಕೆಲಸವನ್ನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ನಾವು ತರ್ತಿದ್ದೀವಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹಿಂದಿ ಭಾರತದ ಒಂದು ಪ್ರಮುಖ ಭಾಷೆ. ಅದನ್ನ ಸಂಸತ್ನಲ್ಲಿ ಬಳಸ್ತಾರೆ. ಕೇಂದ್ರ ಸರ್ಕಾರ ಕೂಡ ಅದನ್ನ ಒಂದು ರೀತಿ ಮಾಧ್ಯಮದಂತೆ ಬಳಸುತ್ತಿದೆ. ನೀವೇನಾದ್ರೂ ಹಿಂದಿ ರಾಷ್ಟ್ರಭಾಷೆ ಅಂತ ಎಲ್ಲಾದ್ರೂ ಓದಿದ್ದೀರಾ? ನೆನಪಿಸಿಕೊಳ್ಳಿ. ಒಂದ್ ವೇಳೆ ಓದಿಲ್ಲವೇ ಇರಲಿ ಬಿಡಿ, ಯಾಕಂದ್ರೆ ಈ ವಿಡಿಯೋದಲ್ಲಿ ನಿಮ್ ಮುಂದೆ ಸಾಕ್ಷಿ ಸಮೇತ ಹಿಂದಿ ರಾಷ್ಟ್ರಭಾಷೆನೋ ಅಲ್ಲವೋ ಎನ್ನುವುದನ್ನ ನಿಮ್ ಮುಂದೆ ಇಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದಕ್ಕೂ ಮುಂಚೆ ಏನಿದು ರಾಜಕೀಯದಲ್ಲಿ ಹಿಂದಿ ವಾರ್ ಅದನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬಂದ್ಬಿಡೋಣ. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇತ್ತೀಚೆಗೆ ಇಂಡಿಯಾ ಒಕ್ಕೂಟದ ತನ್ನ 4ನೇ ಸಭೆಯನ್ನ ಸೇರಿತ್ತು. ಅದರಲ್ಲಿ ಪ್ರಧಾನಿ ಯಾರಾಗ್ತಾರೆ ಎನ್ನುವಂತಹ ಬಗ್ಗೆ ದೊಡ್ಡ ಚರ್ಚೆಯೂ ಆಯಿತು. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನಿದ್ದಾರೆ ಅವರು ಪ್ರಧಾನಿಯಾಗಬೇಕನ್ನುವಂತಹ ಮಾತು ಕೇಳಿ ಬಂದಿತ್ತು. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಕೆಲವೊಂದು ಭಿನ್ನಾಭಿಪ್ರಾಯಗಳು ಬಂದವು. ಅದೆಲ್ಲವನ್ನ ಸೈಡಿಗೆ ಇಟ್ರೆ ಫೈನಲ್ ಆಗಿ ಅಂದ್ರೆ ಒಂದು ಹಂತದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಬೆಸ್ಟ್ ಅಂತ ತೆಗೆದುಕೊಂಡ್ರು. ಅದಕ್ಕೆ ಹಲವಾರು ಕಾರಣಗಳು ಇರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಇಲ್ಲಿ ಮತ್ತೊಂದು ವಾರ್ ಶುರುವಾಗಿತ್ತು. ಅದೇನಪ್ಪಾ ಅಂದ್ರೆ ಅದುವೇ ಹಿಂದಿ ವಾರ್. ಹೌದು ಸ್ನೇಹಿತರೆ, ಇಲ್ಲೇನು ಸಭೆ ನಡೀತಿತ್ತು ಆ ಸಮಯದಲ್ಲಿ ಬಿಹಾರದ ಮುಖ್ಯಮಂತ್ರಿ ಅಂದ್ರೆ ಪ್ರಭಾವಿ ರಾಜಕಾರಣಿ, ಈ ಇಂಡಿಯಾ ಒಕ್ಕೂಟದ ಪ್ರಭಾವಿ ವ್ಯಕ್ತಿ ಅಂತಾನೆ ಕರೆಯಲಾಗುತ್ತೆ, ಇವರು ಮಾತನಾಡ್ತಾರೆ. ಅಂದ್ರೆ ಆ ಸಭೆಯ ಬಗ್ಗೆ ಕುರಿತು ಮಾತನಾಡ್ತಾರೆ. ಆ ಸಮಯದಲ್ಲಿ ಅವರು ತಮ್ಮ ಭಾಷೆಯಾದ ಹಿಂದಿಯಲ್ಲಿ ಮಾತನಾಡ್ತಾರೆ. ಅವ್ರು ಹಿಂದಿಯಲ್ಲಿ ಮಾತನಾಡಿದ್ದು ತೊಂದರೆ ಅಲ್ಲ. ಬಟ್ ಆ ಸಮಯದಲ್ಲಿ ಏನು ಈ ದಕ್ಷಿಣ ರಾಜ್ಯಗಳು ಅಂತ ಕರೆಸಿಕೊಳ್ತಾವಲ್ಲ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ, ಕೇರಳ, ಈ ಭಾಷೆ ಅಂದ್ರೆ ಹಿಂದಿ ಅಷ್ಟಕ್ಕಷ್ಟೇ. ಅಂದ್ರೆ ಇಂಡಿಯಾ ಒಕ್ಕೂಟ ಏನಿದೆ ಅದರಲ್ಲಿ ಕೇವಲ ಉತ್ತರ ಭಾರತದ ಏನು ಪಕ್ಷಗಳೇ ಇಲ್ಲ, ನಮ್ಮ ದಕ್ಷಿಣ ಭಾರತದ ಪಕ್ಷಗಳು ಇವೆ. ಅದೇ ಕಾರಣಕ್ಕೆ ಡಿಎಂಕೆ ಏನಿದೆ ಅದರ ಅಧ್ಯಕ್ಷರಾಗಿ ಮತ್ತೆ ಈ ಸ್ಟಾಲಿನ್ ಕೂಡ ಭಾಗವಹಿಸಿರ್ತಾರೆ, TR ಬಾಲು ಕೂಡ ಭಾಗವಹಿಸಿರ್ತಾರೆ. ಇವರು ಒಂದು ಮಾತನ್ನ ಹೇಳ್ತಾರೆ, ಏನ್ ನಿತೀಶ್ ಮಾತನಾಡಿದ್ದಾರೆ ಅದನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿ ಅಂತ. ಆಗ ಶುರುವಾಗುತ್ತೆ ಹಿಂದಿ ವಾರ್. ಎಸ್ ಸ್ನೇಹಿತರೆ, ತಮಿಳುನಾಡಿನ ಮುಖ್ಯಮಂತ್ರಿ MK ಸ್ಟಾಲಿನ್ ಮತ್ತು ರಾಜ್ಯಸಭಾ ಸಂಸದರಾದ TR ಬಾಲು ಇವರು ನಿತೀಶ್ ಏನ್ ಮಾತನಾಡ್ತಾರೆ ಅದನ್ನ ಇಂಗ್ಲಿಷ್ಗೆ ಪರಿವರ್ತಿಸಿ ಅಂತಾರೆ. ಆಗ್ಲೇ ಶುರುವಾಗಂತಹದ್ದು. ಅಷ್ಟಕ್ಕೂ ಅಲ್ಲೇನಾಯ್ತು ಅಂದ್ರೆ ನಿತೀಶ್ ಮಾತನಾಡುವಾಗ JDU-ನ ಮನೋಜ್ ಜಾ ಏನಿದ್ದಾರೆ ಅವರನ್ನ ಇಂಗ್ಲಿಷ್ಗೆ ಭಾಷಾಂತರಿಸುವಂತೆ ಯಾರು TR ಬಾಲು ಕೇಳ್ತಾರೆ. ಆಗ ಅಲ್ಲಿರುವಂತಹ ಅಂದ್ರೆ ಆಗ ಮಾತನಾಡ್ತಿರುವಂತಹ ನಿತೀಶ್ ರೊಚ್ಚಿಗೆ ಹೇಳ್ತಾರೆ, ಹಿಂದಿ ರಾಷ್ಟ್ರ ಭಾಷೆ, ಎಲ್ಲರೂ ಕಲಿಬೇಕು, ಅದನ್ನ ಬಿಟ್ಟು ಇಂಗ್ಲಿಷ್ಗೆ ಭಾಷಾಂತರಿಸಿ ಅಂತ ಹೇಳ್ಬೇಡಿ. ಕೇವಲ ನೀವು ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಅದು ಒಂದು ರೀತಿ ದೇಶಕ್ಕೆ ದ್ರೋಹ ಆದಂತೆ. ಅಂದ್ರೆ ಈ ಸಮಯದಲ್ಲಿ ಅವ್ರು ಹೇಳೋದು, ಭಾರತ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ವಾಗ್ದಾಳಿಯನ್ನು ಕೂಡ ಮಾಡ್ತಾರೆ. ಅಂದ್ರೆ ನಾವು ಸ್ವಾತಂತ್ರ್ಯವನ್ನ ಹಿಂದಿಗೋಸ್ಕರ ಹೋರಾಡಿದೀವಿ. ಹಿಂದಿ ಸಮಯದ ಅಂದ್ರೆ ಸ್ವತಂತ್ರ ಹೋರಾಟ ಏನ್ ಮಾಡ್ತಿದ್ವಿ ಅವಾಗ ನಾವು ಹಿಂದಿಯನ್ನ ಒಂದು ರಾಷ್ಟ್ರೀಯ ಭಾಷೆಯಾಗಿ ಬಳಸಿದ್ವಿ. ಅದು ನಿಮಗೆ ತಿಳಿದಿರಲಿ. ಅಂದ್ರೆ ಈ ವಸಾಹತುಶಾಹಿಗಳು ಏನು ಬ್ರಿಟಿಷ್ನರು ಬಿಟ್ಟೋಗಿರುವಂತಹ ಇಂಗ್ಲಿಷ್ ಅನ್ನೇ ನೀವು ಯಾಕೆ ಪದೇ ಪದೇ ಬಳಸ್ತೀರಾ? ನಾವು ಸ್ವತಂತ್ರವನ್ನ ಪಡೆದುಕೊಂಡಿದ್ದೀವಿ, ಅದರ ಇಂದ ಈಚೆ ಬರಬೇಕು, ಅದರಿಂದ ನೀವು ಭಾಷೆಯನ್ನ ಅದರಲ್ಲೂ ಕೂಡ ಹಿಂದಿ ಭಾಷೆಯನ್ನ ಕಲಿಬೇಕು, ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳ್ತಾರೆ. ಹಾಗಾದ್ರೆ ನಿಜಕ್ಕೂ ಸ್ನೇಹಿತರೆ ಹಿಂದಿ ರಾಷ್ಟ್ರ ಭಾಷೆನ ಅದೆಲ್ಲವನ್ನ ನೋಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ನಿಮಗೆ ಗೊತ್ತಿರುವಂತೆ ರಾಷ್ಟ್ರ ಮಟ್ಟದಲ್ಲಿ 2 ಭಾಷೆಗಳನ್ನ ಬಳಸ್ತಾರೆ, ಅದು ಹಿಂದಿ ಮತ್ತೆ ಇಂಗ್ಲಿಷ್. ಆದ್ರೆ ಭಾರತದ ಸಂವಿಧಾನದ 8ನೇ ವಿಧಿಯ ಪ್ರಕಾರ ನೋಡೋದಾದ್ರೆ ಕನ್ನಡ, ತಮಿಳು, ತೆಲುಗು, ಬಂಗಾಳಿ, ಮಲಯಾಳಂ ಸೇರಿದಂತೆ 22 ಭಾಷೆಗಳಿಗೆ ಅಧಿಕೃತ ಭಾಷೆಗಳ ಮುದ್ರೆಯನ್ನ ಕೊಡಲಾಗಿದೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಅನೇಕ ರಾಜ್ಯಗಳು ಅನೇಕ ಭಾಷೆಗಳನ್ನ ಬಳಸ್ತಾರೆ. ನಮ್ಮ ಕರ್ನಾಟಕ ಕನ್ನಡವನ್ನ ಬಳಸುತ್ತೆ, ತೆಲಂಗಾಣ ತೆಲುಗನ್ನ ಬಳಸುತ್ತೆ, ಆಂಧ್ರ ಪ್ರದೇಶ ಕೂಡ ತೆಲುಗನ್ನ ಬಳಸುತ್ತೆ. ಅದು ಅವರಿಗೆ ಒಂದು ರೀತಿಯ ರಾಷ್ಟ್ರ ಭಾಷೆ. ಆದ್ರೆ ಯಾವುದೂ ಕೂಡ ರಾಷ್ಟ್ರ ಭಾಷೆ ಅಲ್ಲ, ಆ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದು ಅಧಿಕೃತ ಭಾಷೆ. ಸ್ನೇಹಿತರೆ, ಅದು ಕೇವಲ ಆ ರಾಜ್ಯದ ಭಾಷೆ ಆಗಿರೋ ಕಾರಣ ನಾವುಗಳು ಏನ್ ಮಾಡಬಹುದು ಅಂದ್ರೆ ಅವುಗಳನ್ನ ಬಳಸಬಹುದು. ಆದ್ರೆ ಭಾರತ ಒಂದು ವೈವಿಧ್ಯಮಯವಾದ ರಾಷ್ಟ್ರವಾಗಿರುವ ಕಾರಣ ಒಂದು ಭಾಷೆಯನ್ನ ಬಳಸೋದು ಅನಿವಾರ್ಯ. ಅಂದ್ರೆ ಅದನ್ನ ಜಸ್ಟ್ ಆಡಳಿತಕ್ಕಾಗಿ, ರಾಷ್ಟ್ರ ಭಾಷೆಯಲ್ಲ, ಆಡಳಿತಕ್ಕಾಗಿ ಬಳಸಬೇಕು. ಆ ಕಾರಣಕ್ಕೆ ಹಿಂದಿಯನ್ನ ಬಳಸ್ತಾ ಇದ್ರು ಇಷ್ಟು ದಿನ, ಈಗಲೂ ಬಳಸ್ತಿದ್ದಾರೆ. ಆದ್ರೆ ನಿಮಗೆ ಗೊತ್ತಿರಲಿ, ಅದು ರಾಷ್ಟ್ರ ಭಾಷೆ ಅಲ್ಲ, ಜಸ್ಟ್ ಆಡಳಿತ ಅಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟೇ. ಇನ್ನು ನೀವೇನಾದ್ರೂ ಈಗ ಎಲ್ಲಾದ್ರೂ ಚೆಕ್ ಮಾಡಿದ್ರೆ ನಿಮಗೆ ಸಿಗೋ ಉತ್ತರ ಒಂದೇ ಸ್ನೇಹಿತರೆ, ಅದುವೇ ಬಹುಭಾಷೆಯನ್ನ ಹೊಂದಿರುವ ಭಾರತ ಯಾವುದೇ ರಾಷ್ಟ್ರ ಭಾಷೆಯನ್ನ ಹೊಂದಿಲ್ಲ. ಭಾರತದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಪ್ರಮುಖ ಭಾಷೆಗಳನ್ನ ಆಡಳಿತ ಭಾಷೆ ಎಂದು ಮಾಡಿಕೊಳ್ಳಲಾಗಿದೆ. ನಮ್ಮ ದೇಶದ 22 ಭಾಷೆಗಳಿಗೆ ಸಮಾನ ಸ್ಥಾನಮಾನವನ್ನ ನೀಡಿದ್ದು
22 ಭಾಷೆಗಳು ದೇಶದ ಆಡಳಿತ ಭಾಷೆಗಳು. ಇದನ್ನ ಆರ್ಟಿಕಲ್ 343 ಮತ್ತು 345ರಲ್ಲಿ ಘೋಷಿಸಲಾಗಿದೆ. ಕ್ಲಿಯರ್ ಸ್ನೇಹಿತರೆ? ಏನು ಆರ್ಟಿಕಲ್ 343, 345 ಏನಿದೆ ಇದರಲ್ಲಿ ಕಂಪ್ಲೀಟ್ ಆಗಿ ಹೇಳಿದೆ 22 ಭಾಷೆಗಳು ಕೂಡ ಅಫಿಷಿಯಲ್ ಲ್ಯಾಂಗ್ವೇಜ್. ಹಿಂದಿ ಮಾತ್ರ ರಾಷ್ಟ್ರ ಭಾಷೆಯಲ್ಲ. ಅದನ್ನು ನೀವು ಖಂಡಿತವಾಗಿ ಅರಿಯಬೇಕಾಗಿದೆ. ಆದರೂ ಕೂಡ ಈ ಕೇಂದ್ರಾಡಳಿತ ಪ್ರದೇಶ, ಕೇಂದ್ರದಲ್ಲಿರುವಂತಹ ರಾಜ್ಯಗಳು ಇವುಗಳ ಜೊತೆ ಮಾತನಾಡಲು ಹಿಂದಿಯನ್ನು ಬಳಸಬಹುದು. ಇದು ಸಂವಿಧಾನದಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರವಾಗಿದೆ. ಒಟ್ಟಿನಲ್ಲಿ ಸ್ನೇಹಿತರೆ ಏನಂತ ಹೇಳೋದಂದ್ರೆ ಕೇವಲ ರಾಜಕೀಯವಾಗಿ ಬೆಳೆಯೋದಷ್ಟೇ ಅಲ್ಲ, ರಾಜಕೀಯದ ಜೊತೆಗೆ ಕೆಲವೊಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ನಮಗೆ ಅರಿವಿರಬೇಕು. ಈಗ ನಿತೀಶ್ ಕುಮಾರ್ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಅಂದರೆ ಅವರು ಒಬ್ಬ ಪ್ರಭಾವಿ ರಾಜಕಾರಣಿ, ಅದು ಕೂಡ NDA ಒಕ್ಕೂಟದ ಅತ್ಯಂತ ಪ್ರಭಾವಿ ರಾಜಕಾರಣಿ ಆಗಿರೋ ಇವರು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ತಿಳ್ಕೋಬೇಕು. ಅಂದರೆ ಅವರಿಗೆ ಎಷ್ಟು ಜನ ಫಾಲೋವರ್ ಇರ್ತಾರೆ, ಇಡೀ ಬಿಹಾರವೇ ಅವರನ್ನು ಫಾಲೋ ಮಾಡುತ್ತೆ. ಅವರು ಹಿಂದಿ ಒಂದು ರಾಷ್ಟ್ರ ಭಾಷೆ ಅಂದರೆ ಅಲ್ಲಿನ ಜನರು ಹಿಂದಿಯನ್ನು ರಾಷ್ಟ್ರ ಭಾಷೆ ಅಂತಲೇ ನಂಬಬಹುದು. ಸೊ ಆ ಕಾರಣಕ್ಕೆ ನಾವು ಹೇಳೋದು ಅದಷ್ಟೇ ಅಲ್ಲದೆ ಈಗ ಅವರು ರಾಷ್ಟ್ರ ಭಾಷೆ ಅಂದರೆ ಇನ್ನುಳಿದಂತಹ ರಾಜ್ಯಗಳೇನಿದ್ದಾವೆ ಅವುಗಳು ಕೆಲವೊಂದು ಒಂದು ಅಭಿಪ್ರಾಯ ಏನಿರುತ್ತೆ ಅದೊಂದು ರೀತಿ ಬದಲಾಗುತ್ತೆ. ಅಂದರೆ ನಮ್ಮದು ಭಾಷೆ ಏನಾದರೂ ಕೆಳಮಟ್ಟದ್ದ ಅಂತ. ಸೊ ಆ ಕಾರಣದಿಂದ ಇಂತಹ ಸೂಕ್ಷ್ಮ ವಿಚಾರಗಳೇನಿವೆ ಅವುಗಳನ್ನು ರಾಜಕಾರಣಿಗಳು ತಿಳ್ಕೋಬೇಕು. ಮಾತನಾಡೋದಕ್ಕೂ ಮುಂಚೆ ಏನು ಎತ್ತ ಎನ್ನುವಂತಹ ಪರಿಜ್ಞಾನವನ್ನು ಇಟ್ಕೊಳ್ಬೇಕಾಗುತ್ತೆ. ಒಟ್ಟಿನಲ್ಲಿ ಸ್ನೇಹಿತರೆ ನಿಮಗೆ ಕ್ಲಿಯರ್ ಆಗಿ ಹೇಳೋದು ಅಂದರೆ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿರೋದು ಈ ರೀತಿಯಾಗಿದೆ. 22 ಭಾಷೆಗಳು ಕೂಡ ಅಧಿಕೃತ ಆಡಳಿತ ಭಾಷೆಗಳು. ಹಿಂದಿ ರಾಷ್ಟ್ರ ಭಾಷೆ ಅಲ್ಲ, ಬಟ್ ಪ್ರಮುಖ ಭಾಷೆ ಅನ್ನೋದಂತೂ ಪಕ್ಕಾ ಅಂತ ಹೇಳ್ತಾ ಇವತ್ತಿನ ಈ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ಇಂತಹದ್ದೇ ಸ್ಟೋರಿಗಾಗಿ ಸದಾ ನೋಡ್ತಾ ಇರಿ ಲಯನ್ TV ಕನ್ನಡ.